ಮಂಡ್ಯದ ಈ ಭಾಗಕ್ಕೆ ಬಂದು ಈ ವೇದಿಕೆ ಮೇಲೆ ನಿಂತು ಮಾತಾಡ್ಬೇಕು ಅಂತ ಅಂದ್ರೆ ಇದು ನನ್ನ ಸೌಭಾಗ್ಯವೂ ಕೂಡ. ಮಂಡ್ಯದ ಈ ಪ್ರೀತಿ, ಈ ಜನರ ಪ್ರೀತಿ ಸಿಕ್ಕಿದ್ರೆ ಭಾರತದ ಯಾವ ಭಾಗದಲ್ಲಿ ಬೇಕಾದ್ರೂ ಹೋರಾಟ ಮಾಡುವ ಶಕ್ತಿ ನಮಗೆ ಸಿಗುತ್ತೆ ಅಂತ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ, ನಿಮ್ಮೆಲ್ಲರ ವಿಶ್ವಾಸವನ್ನ, ನಿಮ್ಮೆಲ್ಲರ ಪ್ರೀತಿಯನ್ನ ನಮ್ಮ ಜೊತೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ವೇದಿಕೆಗೆ ಬಂದಿದ್ದೇನೆ. ದೇವರೇ ನನಗೆ ಆರೋಗ್ಯ ಕೊಡು, ದೇವರೇ ನನ್ನ ಮಕ್ಕಳಿಗೆ ಹಿಂಸೆ ಕೊಡಬೇಡ, ದೇವರೇ ನನ್ನ ಮಕ್ಕಳಿಗೆ ನೋವು ಆಗದಂತೆ ಕಾಪಾಡು, ದೇವರೇ ನನ್ನ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡು. ಯಾವುದನ್ನ ಆರೋಗ್ಯ ನಿನ್ನ ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳಿ, ಯಾವ ಆರೋಗ್ಯವನ್ನ ನಿನಗೆ ಕೊಡ್ಬೇಕು ಅಂತ ಹೇಳಿ, ಯಾವ ಆರೋಗ್ಯವನ್ನ ಇಡೀ ವಿಶ್ವದ ಮನುಕುಲಕ್ಕೆ ಕೊಡ್ಬೇಕು ಅಂತ ಹೇಳಿ ಆ ದೇವರು ಸೃಷ್ಟಿಸಿದ ಕಾಮಧೇನುವನ್ನ ಮಾಂಸಕ್ಕೆ ವ್ಯಾಪಾರ ಮಾಡಿ ನಿನ್ನ ಆರೋಗ್ಯವನ್ನ ಕಾಪಾಡಿ ನಿತ್ಯ ಹಾಲು ಕೊಟ್ಟು ಪ್ರೋಟೀನ್, ನಿಮಗೆ ಬೇಕಾದಂತ ಪ್ರೋಟೀನ್ ಗಳನ್ನ ಕೊಟ್ಟಂತ ಆ ಗೋವನ್ನು ನೀವು ಮಾಂಸಕ್ಕೆ ಮಾರಿ ಮತ್ತೆ ದೇವರ ಹತ್ರ ಹೋಗಿ ನನಗೆ ಆರೋಗ್ಯ ಕೊಡು ಅಂತ ಅಂದ್ರೆ ದೇವರು ಏನ್ ಹೇಳಬಲ್ಲ? ದೇವರಿಗೆ ಏನ್ ಕೊಡಬಲ್ಲ? ನಿಮಗೆ ಯಾವ ರೀತಿ ಆರೋಗ್ಯವನ್ನು ಕೊಡಬಲ್ಲ? ಕೃಷಿ ಪ್ರಧಾನ ರಾಷ್ಟ್ರ ಅಂತ ಇದ್ದದ್ದು ಐಟಿ ಪ್ರಧಾನ ರಾಷ್ಟ್ರವಾಗಿ ಬದಲಾಗ್ತಾ ಇದೆ. ನಾಗರಿಕತೆ ಬೆಳೆದಂತೆ ನೋಡಿ ನಮ್ಮ ಜೀವನ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಜನ ಜೀವನ ಬದಲಾಗ್ತಾ ಹೋಗುತ್ತೆ, ನಾಗರಿಕತೆ ಬೆಳೆಯುತ್ತೆ, ನಗರಗಳು ಉದ್ಭವವಾಗ್ತವೆ. 2G ಇಂದ 3G, 3G ಇಂದ 4G, 4G ಇಂದ 5G ಗೆ ನಾವು ಬಂದು ನಿಂತಿದ್ದೇವೆ. ನಮ್ಮ ನಾಗರಿಕತೆ ಬೆಳೆದಿದೆ. ಜೊತೆ ಜೊತೆಯಲ್ಲಿ ನಮ್ಮ ನಂಬಿಕೆ ಕೂಡ ಉಳಿಬೇಕಲ್ಲ, ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಬೇಕಲ್ಲ. ಈ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸುವಂತದ್ದು ಯಾವುದು ಅಂದ್ರೆ ನಮ್ಮ ಪೂರ್ವಜರು ಮೊದಲೇ ನಮಗೆ ಹಬ್ಬ ಹರಿದಿನಗಳನ್ನ ಮಾಡಿದ್ದಾರೆ. ನಾವು ಭೂಮಿಯನ್ನ ಉಳ್ಬೇಕು ಅಂದ್ರೆ ಗೋವು ಬೇಕು, ಬಿತ್ತಬೇಕು ಅಂದ್ರೆ ಗೋವು ಬೇಕು. ಇವತ್ತು ನಾವು ರಾಗಿ ಭತ್ತವನ್ನ ತೆಗೆದುಕೊಂಡು ಬಂದು ಕಣಕ್ಕೆ ಹಾಕಬೇಕು, ಆ ರಾಶಿ ಮಾಡಬೇಕು. ಆ ಭತ್ತದ ರಾಶಿಯಿಂದ ಭತ್ತವನ್ನ ಬೇರ್ಪಡಿಸಬೇಕು ಅಂತ ಅಂದ್ರೂ ನಮಗೆ ಆಕಳ ಬೇಕು, ಗೋವು ಬೇಕು. ನಾವು ನಿತ್ಯ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರನ್ನ ನಾವು ಅನ್ನಭಾಗ್ಯವನ್ನು ಕೊಟ್ಟವರು ಅಂತ ಕರೀತೇವೆ. ಅನ್ನಭಾಗ್ಯವನ್ನು ಕೊಟ್ಟಿದ್ದಾರೆ, ಸರ್ಕಾರಗಳು ಕ್ಷೀರ ಭಾಗ್ಯವನ್ನು ಕೊಟ್ಟಿದ್ದಾವೆ. ಆದ್ರೆ ವಾಸ್ತವವಾಗಿ ನಮಗೆ ಅನ್ನಭಾಗ್ಯವನ್ನು ಕೊಡುವುದು ಗೋವು, ಕ್ಷೀರ ಭಾಗ್ಯವನ್ನು ಕೊಡುವುದು ಗೋವು. ಗೋವಿನಿಂದ ಅನ್ನಭಾಗ್ಯ, ಗೋವಿನಿಂದ ಕ್ಷೀರ ಭಾಗ್ಯ, ಗೋವಿನಿಂದ ಸಕಲ ಸೌಭಾಗ್ಯ. ಆದ್ರೆ ನಿಮಗೂ ಗೊತ್ತಿರಲಿ, ಗೋವಿಗೆ ಮಾತ್ರ ನಿತ್ಯ ಹತ್ಯಾ ಭಾಗ್ಯವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಗೋ ಹತ್ಯೆ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂದ್ರೆ ನೀವು ಅದನ್ನ ತಡೆಯುವಲ್ಲಿ ವಿಫಲರಾಗಿದ್ದೇವೆ. ನಿನ್ನೆ ನಿಮಗೆ ಘಟನೆಗಳು ಗೊತ್ತಿರಬಹುದು. ಗೋವಿನ ಕೆಚ್ಚಲನ್ನ ಕತ್ತರಿಸುವ ಮಟ್ಟಕ್ಕೆ ನಾವು ನಮ್ಮ ಭಾವನೆಗಳನ್ನ ಬಿಟ್ಕೊಂಡು ಬಂದಿದ್ದೀವಿ ಅಂತ. ಯಾವ ಮಣ್ಣಿನಲ್ಲಿ ಗೋವು ನಮಗಾಗಿ ಬದುಕುತ್ತೋ, ಯಾರಿಗಾಗಿ ಗೋವು ತನ್ನ ಇಡೀ ಜೀವನವನ್ನ ಧಾರೆ ಎರೆಯುತ್ತೋ, ಯಾರಿಗಾಗಿ ಗೋವು ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತೋ ಅಂತ ಗೋವಿನ ಕೆಚ್ಚಲನ್ನ ಕತ್ತರಿಸಿ ಅದರ ಮೊಳೆಗಳನ್ನ ತುಂಡು ಮಾಡಿ ಬಿಸಾಕ್ತಾರೆ ಅನ್ನೋದಾದ್ರೆ ನಿಮಗೆ ನೆನಪಿರ್ಲಿ, ಆ 3 ಗೋವುಗಳಲ್ಲಿ ಒಂದು ಗೋವು ಗರ್ಭ ಧರಿಸಿತ್ತು. ಈಗ ಹೇಳಿ, ಆ ಗರ್ಭ ಧರಿಸಿದ್ದ ಆ ಗೋವಿನ ಹೊಟ್ಟೆ ಒಳಗಿರ್ತಕ್ಕಂಥ ಕರು ಇನ್ನು 3 ತಿಂಗಳಲ್ಲಿ ಆಚೆಗೆ ಬಂದು ಹಾಲು ಉಣ್ಣಕ್ಕೆ ಅದೇ ತಾಯಿ ಹತ್ರ ಹೋದಾಗ ಅದರ ಕೆಚ್ಚಲಲ್ಲಿ ಮೊಳೆ ಇಲ್ಲ ಅಂದ್ರೆ ಆ ಕರು ಎಲ್ಲಿಂದ ಹಾಲನ್ನು ಉಣ್ಬೇಕು? ನಾವು ಭತ್ತ ಬೆಳೆದಿದ್ದೇವೆ, ನಾವು ರಾಗಿ ಬೆಳೆದಿದ್ದೇವೆ, ನಾವು ಕೃಷಿ ಮಾಡಿದ್ದೇವೆ. ಯಾಕೆ ಭಗವಂತ ನಮಗೆ ಇಷ್ಟು ಶಿಕ್ಷೆ ಕೊಡ್ತಾ ಇದೀಯಾ? ಯಾಕೆ ಮಳೆ ಕಾಲಕ್ಕಾಗ್ತಾ ಇಲ್ಲ? ಯಾಕೆ ನಾನು ಕಬ್ಬು ಬೆಳೆದ್ರು ಕೂಡ ನನ್ನ ಕೈ ಹಿಡಿತಿಲ್ಲ? ಯಾಕೆ ನಾನು ಆರ್ಥಿಕವಾಗಿ ಸಬಲವಾಗ್ತಿಲ್ಲ? ಕೇಳ್ಕೊಳ್ತೇವೆ. ಆ ಕಪ್ಪನ್ನ ಗದ್ದೆಯಿಂದ ತಗೊಂಡು ಬಂದು ಮನೆವರೆಗೂ ಹಾಕಿದ ಗೋವನ್ನ ಅದು ಇನ್ನು ನಿಮಗೆ ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿ ಕಟಕನಿಗೆ ಮಾರಿದಾಗ ಆ ದೇವರು ನಮ್ಮನ್ನ ರಕ್ಷಿಸ್ತಾನ. ಯಾವುದು ನಿನಗೆ ಪೂರಕವಾಗಿದೆಯೋ, ಯಾವುದು ನಿತ್ಯ ನಿನಗೆ ಹಾಲು ಕೊಡ್ತೋ, ಆ ಹಾಲನ್ನ ತೆಗೆದುಕೊಂಡು ಅದರಿಂದ ಮೊಸರು ಮಜ್ಜಿಗೆ ಬೆಣ್ಣೆ ಮಾಡಿಕೊಂಡು ತಿಂದು ಇನ್ನು ಅದು ಹಾಲು ಕೊಡೋದಿಲ್ಲ ಅಂತ ಗೊತ್ತಾದಾಗ ಅದನ್ನ ಕಸಾಯಿಖಾನೆಗೆ ಕೊಡ್ತೀವಲ್ಲ ನಾವು. ಈಗ ಹೇಳಿ, ಆ ಹಾಲು ಹುಂಡ ನಮಗೆ ಪುಣ್ಯ ಸಿಗೋದಕ್ಕೆ ಸಾಧ್ಯವಾ? ಯಾವ ಗೋಮೂತ್ರ, ಯಾವ ಗೋವಿನಿಂದ ನಾವು ಬದುಕ್ತಿದ್ದೀವೋ ನಮಗೆ ಆ ಗೋವಿನ ಮಹತ್ವ ಗೊತ್ತಿಲ್ಲ. ನಾವು ಆ ಗೋವಿನ ರಕ್ಷಣೆಗೆ ಮುಂದಾಗಲಿಲ್ಲ. ನಾವು ಅದರಿಂದ ಸ್ವಾರ್ಥದಿಂದ ಬದುಕಿ ಅದನ್ನ ಬೇಡ ಅಂದಾಗ ಕಸಾಯಿಖಾನೆಗೆ ಮಾರುತ್ತೀವಿ. ಆದ್ರೆ ಆ ಗೋಮೂತ್ರದ ಪೆಂಟೆಂಟ್ ಅನ್ನ ಇಟ್ಕೊಂಡಿತ್ತು ಅಮೆರಿಕ. ಇವತ್ತಿಗೂ ಆ ಪೆಂಟೆಂಟ್ ಅನ್ನ ಅಮೆರಿಕ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ ಅವರು? ಯಾಕೆ ಅಂತ ಅಂದ್ರೆ ಆ ಗೋಮೂತ್ರದಿಂದ ಔಷಧಿಯನ್ನು ತಯಾರು ಮಾಡಬಹುದು ಅಂತ. ಆ ಗೋಮೂತ್ರದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ತಿಳಿದ ಅಮೆರಿಕ ಆ ಗೋಮೂತ್ರದ ಪೆಂಟೆಂಟ್ ಇಟ್ಕೊಂತು. ಆದ್ರೆ ಭಾರತ ಯಾವುದು ಕೃಷಿ ಪ್ರಧಾನ ರಾಷ್ಟ್ರವಾಗಿತ್ತು,
ಯಾವುದು ಗೋವಿನಿಂದಲೇ ದೇಶ ನಡೀತಿತ್ತು ಅಂತ ದೇಶ ಗೋವುಗಳ ರಕ್ಷಣೆಗೆ ಮುಂದಾಯ್ತಾ? ನಾವು ಮುಂದಾದ್ವಾ? ಇದೇ ಮಂಡ್ಯದ ಗುತ್ತಲಿನಲ್ಲಿ, ನಿಮ್ಮೆಲ್ಲರಿಗೂ ನೆನಪು, ಇದೇ ಮಂಡ್ಯದ ಗುತ್ತಲಿನಲ್ಲಿ ನಿತ್ಯ ಆಕಳುಗಳನ್ನ ಕಸಾಯಿಖಾನೆಗೆ ಕಳಿಸ್ತಿದ್ದಾರೆ ಅಂತ ಅಂದಾಗ ನಾವು ರೈತರಾಗಿ ನಿಮಗೆ ಮೋಸ ಮಾಡ್ತಾರೆ ಸಂತೆ ಒಳಗ. ನೀವೆಲ್ಲ ಸಂತೆ ಒಳಗೆ ತಗೊಂಡೋಗಿ ಇಟ್ಕೊಂಡಾಗ ಅದನ್ನ ನಾವು ಖರೀದಿಗೆ ತಗೊಳ್ತೀವಿ ಅಂತ, ಸಾಕೋದಕ್ ತಗೊಳ್ತೀವಿ ಅಂತ ಸಂತೆಯಿಂದ ಖರೀದಿ ಮಾಡ್ತಾರೆ. ಆದ್ರೆ ಅವ್ರು ಸಾಕೋದಕ್ ತಗೊಂಡೋಗೋದಿಲ್ಲ. ಅದನ್ನ ಎಷ್ಟು ಕ್ರೂರವಾಗಿ ತುಂಬಿಕೊಂಡು ಹೋಗ್ತಾರೆ ಗೊತ್ತಾ ಗೋವನ್ನ. ಕಂಟೈನರ್ಗಳು ಇದುವರೆಗೂ 1,000ಕ್ಕೂ ಹೆಚ್ಚು ಗೋವುಗಳ ರಕ್ಷಣೆ ಮಾಡಿದ್ದೇವೆ. ಆ ಮಾನವೀಯತೆ ಮತ್ತು ಮನುಷ್ಯತ್ವದ ಪಾಠ ಮಾಡ್ತಾರಲ್ಲ, ಒಮ್ಮೆ ನೀವು ಆ ಕಂಟೈನರ್ ಹಿಡಿದಾಗ ನೀವು ಅಲ್ಲಿ ನಿಂತ್ಕೊಂಡು ನೋಡ್ಬೇಕು. ಒಂದು ಈಚರ್ ಕಂಟೈನರ್ ನಲ್ಲಿ 40 ಗೋವುಗಳನ್ನ ತುಂಬಿರ್ತಾರೆ ಅಂದ್ರೆ ಯೋಚನೆ ಮಾಡಿ ಇನ್ನೆಷ್ಟು ಕ್ರೂರತ್ವದಿಂದ ತುಂಬಿರ್ಬೇಕು. ಅದನ್ನ ರಕ್ಷಣೆ ಮಾಡಿದಾಗ ಅದ್ರ ಕಣ್ಣು ಆ ಕಟ್ಟಿರ್ತಾರಲ್ಲ, ಮೂಗನ್ನ ಎಳೆದು ಮ್ಯಾಗ್ ಕಟ್ಟಿರ್ತಾರೆ, ಬಾಲವನ್ನ ಎಳೆದು ಮ್ಯಾಗ್ ಕಟ್ಟಿರ್ತಾರೆ, ಹೊಟ್ಟೆಯನ್ನ ಕಟ್ಟಿ ಸೈಡಿಗೆ ಎಳೆದು ಕಟ್ಟಿರ್ತಾರೆ. ಯಾವ ಗೋವು ಕಬ್ಬನ್ನ ಬೆಳೆಯೋದಕ್ಕೆ, ಯಾವ ಗೋವು ರಾಗಿಯನ್ನ ಬೆಳೆಯೋದಕ್ಕೆ, ಯಾವ ಗೋವು ಭತ್ತವನ್ನ ಬೆಳೆಯೋದಕ್ಕೆ, ಯಾರು ಬೆಣ್ಣೆ ತುಪ್ಪ ಮೊಸರು ತಿನ್ನೋದಕ್ಕೆ, ಯಾವ ಗೋವು ನಿಮಗೆ ನಿತ್ಯ ಹಾಲನ್ನ ತನ್ನ ಮಗನಿಗೆ ಕೊಡೋದನ್ನು ಕೂಡ ಅರ್ಧ ಕೊಟ್ಟು ನಿಮಗೆ ಕೊಟ್ಟಿತ್ತು, ಆ ಗೋವಿನ ಕೊನೆಯ ಕ್ಷಣಗಳು ಅಷ್ಟು ಭೀಕರವಾಗಿದೆ ಅನ್ನೋದಾದ್ರೆ ಮನುಷ್ಯತ್ವ ಬದುಕಿದೆಯಾ? ನಾವು ಕುರಿ ತಿಂತೀವಲ್ಲ, ಅದನ್ನ ಸಾಕೋ ಉದ್ದೇಶ ಮಾಂಸಕ್ಕಾಗಿದೆ. ಗೋವನ್ನು ಮಾಂಸಕ್ಕಾಗಿ ಯಾರಾದ್ರೂ ಸಾಕ್ತೀರಾ? ಆದ್ರೆ ಅದರ ಅಂತ್ಯ ಮಾಂಸಕ್ಕೆ ಯಾಕಾಯ್ತು? ನಮಗೆ ಅಗತ್ಯ ಇಲ್ಲ ಅಂತಲ್ಲ. ಇದನ್ನು ಮನುಷ್ಯತ್ವ ಅಂತ ನಾವು ಕರ್ಕೋಬಹುದಾ? ಅಷ್ಟು ಕ್ರೂರತ್ವದಿಂದ ಅದರ ಅಂತ್ಯ ಆಗ್ತಾ ಇದೆ ಅನ್ನೋದಾದ್ರೆ ಈಗ ಹೇಳಿ, ಆ ಮನುಷ್ಯ ಅದನ್ನ ಅಷ್ಟು ಕ್ರೂರಿಯಿಂದ ಅಷ್ಟು ಭೀಕರವಾಗಿ ಅದರ ಅಂತ್ಯವನ್ನ ಕೊಡ್ತಾ ಇರ್ತಕ್ಕಂತ ಮನುಕುಲಕ್ಕೆ ಇನ್ನೆಷ್ಟು ಭೀಕರತೆ ಇರಬಹುದು? ನಮ್ಮ ಅಂತ್ಯ ಇನ್ನೆಷ್ಟು ಭೀಕರವಾಗಿರಬಹುದು? ಯಾಕೆ ಅಂತ ಅಂದ್ರೆ ಯಾರಿಗೂ ಮೋಸ ಮಾಡದ, ಇಡೀ ತನ್ನ ಕಾಮಧೇನು ಅಂತ ಹೇಳಿ ತನ್ನ ಇಡೀ ಸರ್ವಸ್ವವನ್ನ ನಮಗಾಗಿ ಕೊಟ್ಟ ಗೋವಿನ ಅಂತ್ಯವೇ ಅಷ್ಟು ಭೀಕರವಾಗಿದೆ ಅನ್ನೋದಾದ್ರೆ ಅದ್ರ ಕಣ್ಗುಟ್ಟೆಗಳು ಆಚೆಗೆ ಬಂದಿರ್ತಾವೆ. ಎಷ್ಟು ವಿಡಿಯೋ ಬೇಕು ನಾನು ಕೊಡ್ತೇನೆ. ಯಾವುದು ಹಾಲು ಕೊಡ್ತೋ ಅದ್ರ ಕೆಚ್ಚಲನ್ನ ಕುಯ್ತಿದ್ದಾರೆ ಅನ್ನೋದಾದ್ರೆ ಅಷ್ಟು ಭೀಕರ ಸಾವು. ಇಡೀ ಜೀವನವನ್ನೇ ನಿಮಗಾಗಿ ತಾರೆ ಇರದಂತ ಗೋವಿನ ಭೀಕರತೆ ಸಾವೇ ಅಷ್ಟು ಭೀಕರವಾಗಿರ್ಬೇಕಾದ್ರೆ ಮನುಷ್ಯನ ಸಾವು ಇನ್ನೆಷ್ಟು ಭೀಕರವಾಗಬೇಕು? ಎಲ್ಲಿವರೆಗೂ ನಮಗೆ ಈ ಸ್ವಾರ್ಥ? ಸತ್ಯ ಹೇಳ್ತಾನೆ, ಸತ್ತ ಗೋವನ್ನ ನಿಮ್ಮ ಹೊಲದಲ್ಲಿ ಹೂತ್ರೆ ಅದಕ್ಕಿಂತ ದೊಡ್ಡ ಗೊಬ್ಬರ ಮತ್ತೊಂದಿಲ್ಲ. ತಾನು ಸತ್ರೆ ತನ್ನ ದೇಹವೂ ಕೂಡ ನಿಮಗಾಗಿ ಅರ್ಪಿತವಾಗುತ್ತೆ. ನಿಮಗೆ ಗೊತ್ತಿರ್ಲಿ, ಅದೇ ಗೋವನ್ನ ಮಾರಿ ನೀವು 30,000ನೋ 40,000ನೋ ಅಥವಾ ಕಸಾಯಿಖಾನೆಯಲ್ಲಿ ಮಾರ್ತಾ ಇದ್ದೀರಿ ಅಂದ್ರೆ 7-8 ಸಾವಿರಕ್ಕೆ ಮಾರ್ತೀರಿ. ಅದೇ ಗೋವು ಸಾಯೋವರೆಗೂ ಇಟ್ಕೊಂಡು ನೀವು ಅದನ್ನ ಭೂಮಿಯಲ್ಲಿ ನಿಮ್ಮ ಭೂಮಿಯಲ್ಲೇ ಹೂತಿದ್ದೆ ಆದ್ರೆ ನೀವು 50,000 ಗೊಬ್ಬರ ಏನಾಗ್ತಿರಲ್ಲ ಅದಕ್ಕಿಂತ ಫಲವತ್ತು ಆಗೋ ಭೂಮಿ ಆಗುತ್ತೆ. ಆದ್ರೂ ನಮಗೆ ಅದು ಬೇಕಿಲ್ಲ. ಯಾವ ಮಟ್ಟಕ್ಕೆ ನಮ್ಮ ಭಾವನೆಗಳು ಬಂದಿದ್ದಾವೆ ನೋಡಿ. ಮೊನ್ನೆ ಬೆಂಗಳೂರಿನಲ್ಲಿ 3 ಗೋವುಗಳ ಕೆಚ್ಚಲನ್ನ ಕೊಯ್ದ್ರು. ಅದಾದ್ಮೇಲೆ ಬರ್ತಾರೆ ಒಬ್ರು, ನಿಮಗೆ 3 ಗೋವನ್ನು ಕೊಡಿಸ್ತೀನಿ ನಾನು ಅಂತ. ನಮ್ ಸಮುದಾಯ ಖುಷಿ, 3 ಗೋವು ಕೊಡಿಸಿದ್ರು. ನಾಳೆ ನಮ್ಮ ಮಕ್ಕಳ ಮೇಲೆ ಯಾರಾದ್ರೂ ಅತ್ಯಾಚಾರವೆಸಗಿ ನಿನಗೆ ಇನ್ನೊಂದು ಮಗುವನ್ನು ಕೊಡ್ತೀವಿ ಅಂತ ಅಂದ್ರೆ ಎಲ್ಲಿಂದನೂ ಕೊಡ್ತೀವಿ ಅಂದ್ರೆ ಒಪ್ಕೊಳ್ತೀವ? ನಾವು ಒಪ್ಕೊಳ್ತೀವ? ಹಾಗಾದ್ರೆ ನಮ್ಮ ಭಾವನೆಗೆ ಬೆಲೆ ಇಲ್ವಾ? ಮೊಲೆ ಕತ್ತರಿಸಿಕೊಂಡ ಹಸುಗಳನ್ನ ಸಾಯುವವರೆಗೂ ಸಾಕ್ತೀನಿ ಅಂತ ಯಾವೊಬ್ಬ ರಾಜಕಾರಣಿಯೂ ಹೇಳಲಿಲ್ಲ. ಯಾವೊಬ್ಬ ರಾಜಕಾರಣಿಯು ಆ 3 ಗೋಗಳನ್ನು ನಾನ್ ದತ್ತು ತಗೊಳ್ತೀನಿ ಅಂತ ಹೇಳಿಲ್ಲ. ಬದಲಾಗಿ ಆ ಮಾಲೀಕನಿಗೆ 3 ಗೋವುಗಳನ್ನ ಕೊಡಿಸ್ತೀವಿ ಅಂತ ಹೇಳ್ದ. ಆದ್ರೆ ಆ ಮಾಲೀಕ ಒಪ್ಲಿಲ್ಲ, ಅದು ಬೇರೆ ಪ್ರಶ್ನೆ. ನನಗ್ ಬೇಕಿಲ್ಲ ಅಂತ ಹೇಳ್ದ. ಆದ್ರೆ ಮನುಷ್ಯತ್ವ ಎಲ್ಲಿ ಬಂದಿದೆ? ಗೋವಿನ ಮೇಲೆ ಕನಿಕರವೇ ಇಲ್ವಲ್ಲ. ನಾವು ಇವತ್ತು ಮಾರಾಟಕ್ಕೆ ಸಿದ್ಧರಾಗಿದ್ದೇವಲ್ಲ. ಯಾರು ಗೋ ರಕ್ಷಣೆ ಮಾಡ್ತೀವಿ ಅಂತಾರೋ, ಯಾರು ಸಂಸ್ಕೃತಿ ಸಂಸ್ಕಾರಗಳನ್ನ ರಕ್ಷಣೆ ಮಾಡ್ತೀವಿ ಅಂತಾರೋ ಅವರ ಬೆಂಬಲಕ್ಕೆ ನಾವು ನಿಲ್ಲೋದಿಲ್ಲ. ಕನಿಷ್ಠ ನಮ್ಮ ಮನೆಯಿಂದ ಗೋ ರಕ್ಷಕರು ಹುಟ್ಟಬೇಕಾಗಿಲ್ಲ. ಆದ್ರೆ ಗೋ ರಕ್ಷಣೆಯನ್ನ ಮಾಡ್ತಕ್ಕಂತ ಯುವಕರ ಹಿಂದೆ ನಾವು ಇದ್ದೀವಿ ಅಂತ ಕನಿಷ್ಠ ಹಾಲು ಮೊಸರು ಮಚ್ಚಿಗೆತ್ತಿಂದ ನಾವು ಹೇಳೋದು ಬೇಡವಾ? ಅದಕ್ಕೂ ಕೂಡ ನಮಗೆ ನಕಲಿ ಜಾತ್ಯತೀತ ಅಡ್ಡ ಬರುತ್ತೆ ಅನ್ನೋದಾದ್ರೆ ಅದಕ್ಕೂ ಕೂಡ ನಾವು ಇದನ್ನ ಯಾವುದೇ ಕ್ರೈಸ್ತ ಅಂತ ಒಂದು ಹಸು ಗೋವು ಹಾಲು ಕೊಡ್ಬೇಕಾದ್ರೆ ಅವನು ಕ್ರೈಸ್ತ ಅಂತ ನೋಡಿ ಕೊಡೋದಿಲ್ಲ.
ಕ್ರೈಸ್ತ ಹೋಗಿ ಕೆಚ್ಚಲಿಗೆ ಕೈ ಹಾಕಿದ್ರು ಹಾಲು ಕೊಡುತ್ತೆ, ಮುಸಲ್ಮಾನ್ ಹೋಗಿ ಕೆಚ್ಚಲಿಗೆ ಕೈ ಹಾಕಿದ್ರು ಹಾಲು ಕೊಡುತ್ತೆ. ಯಾವುದೇ ದೇಶದ ಭೂಮಿಯ ಯಾವುದೇ ಮೂಲೆ ಮನುಷ್ಯ ಹೋಗಿ ಕೆಚ್ಚಲಿಗೆ ಕೈ ಹಾಕಿದ್ರು ಕೂಡ ತನ್ನ ಕರುವಿಗೆ ಮೀಸಲಿಟ್ಟ ಹಾಲನ್ನ ಕೊಡುತ್ತೆ. ಆದ್ರೆ ಅದನ್ನ ಹತ್ಯೆ ಮಾಡ್ಬೇಕಾದ್ರೆ ಮಾತ್ರ ಯಾವುದೋ ಒಂದು ಜಾತಿಗೋ ಯಾವುದೋ ಒಂದು ಪಂಥಕ್ಕೋ ಮೀಸಲು ಮಾಡಿ ಅದು ಅವರ ಆಹಾರ ಭಾಗ್ಯ ಅಂತ ಹೇಳಿ ನಾವು ಸುಮ್ಮನೆ ಕುತ್ಕೊಳ್ತೀವಿ ಅನ್ನೋದಾದ್ರೆ, ಈ ಮಣ್ಣಿನಲ್ಲಿ ಗೋವಿನ ಮಹತ್ವವನ್ನ ನಾವು ಉಳಿಸ್ಕೊಂಡಿದ್ದೀವ ಮತ್ತು ಅದರಿಂದ ಗೋವನ್ನ ಬಳಸ್ಕೊಂಡು ನಾವು ಭೂಮಿಯನ್ನ ಬಿತ್ತಿದವರಿಗೆ ಅದಕ್ಕೆ ಕೃತಜ್ಞತೆ ಸಲ್ಲಿಸುವ ಮಾರ್ಗವ, ಕನಿಷ್ಠ ಅದಕ್ಕೆ ಪೂಜೆ ಮಾಡುವ ಅರ್ಹತೆ ಆದ್ರೂ ನಮಗಿದೆಯಾ? ನಮಗೆ ಆ ಅರ್ಹತೆ, ಆ ಯೋಗ್ಯತೆ ಅದು ಉಳಿಬೇಕು ಅನ್ನೋದಾದ್ರೆ ನಾವು ಇವತ್ತಿನಿಂದನಾದ್ರೂ ಕೂಡ ನಮ್ಮ ಗೋವುಗಳು ಕಸಾಯಿಖಾನೆಗೆ ಹೋಗುವುದನ್ನು ನಿಲ್ಲಿಸಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಮರಳು ದಂಧೆ ನಡೀತಿದೆ ಅಂತ ಅನ್ಕೊಳ್ಳಿ, ನದಿಯ ತೀರದಲ್ಲಿ ಮರಳು ದಂಧೆ ನಡೀತಿದೆ ಅಂತ. ಪುನೀತ್ ಕೆರೆಹಳ್ಳಿನೋ ಮತ್ತಾರೋ ಹೋಗಿ ಆ ಮರಳು ದಂಧೆಯನ್ನ ನಿಲ್ಲಿಸಿ ತಹಸೀಲ್ದಾರ್ರಿಗೆ, ಅಲ್ಲಿರ್ತಕ್ಕಂಥ ಎಸಿಪಿಗೆ, ಎಸ್ಪಿಗೆ ಫೋನ್ ಮಾಡಿ, ಸಾರ್ ಬನ್ನಿ ಸಾರ್, ಇಲ್ಲಿ ಮರಳು ದಂಧೆ ನಡೀತಾ ಇದೆ, ಗಾಡಿಯನ್ನ ನಾನು ಹಿಡಿದಿದ್ದೀನಿ ಅಂತ ಅಂದ್ರೆ ಶಬಾಷ್ ಶಬಾಷ್ ಪುನೀತ್, ಎಂತ ಕಾರ್ಯ, ಸಾಮಾಜಿಕ ಕಾರ್ಯ, ಮರಳು ದಂಧೆಯನ್ನ ನಿಲ್ಲಿಸಿದೀಯ ನೀನು, ನಾನು ಗಾಡಿಯನ್ನು ತಗೊಂಡೋಗ್ತೇನೆ, ಇದನ್ನು ಸೀಸ್ ಮಾಡ್ತೀನಿ ಅಂತ ತಹಸೀಲ್ದಾರರು ಬರ್ತಾರೆ, ಎಸ್ಪಿರು ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ, ನನಗೆ ಶಬಾಷ್ ಗಿರಿ ಕೊಡ್ತಾರೆ, ಶಬಾಷ್ ಅಂತ. ಮತ್ತಾವುದೋ ಅಕ್ರಮವಾಗಿ ಮರಗಳನ್ನು ತೆಗೆದುಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಫೋನ್ ಮಾಡಿದ್ರೆ ಸಾಕು, ತಹಸೀಲ್ದಾರರಿಂದ ಹಿಡಿದು ಅರಣ್ಯ ಇಲಾಖೆಯವರೆಗೂ ಬಂದು ನಿಂತ್ಕೊಂಡು ಶಬಾಷ್ ಪುನೀತ್ ಕೆರೆಹಳ್ಳಿ ಅವರೇ, ಮರಳು ಅಕ್ರಮ ಮರಸಾಗಾಟನೆಯನ್ನ ನಿಲ್ಲಿಸಿದಿರಿ, ನೀವು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದಿರ, ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು ನೀವು ಅಂತಾರೆ. ಯಾರೋ ಹೆಲ್ಮೆಟ್ ಹಾಕೊಂಡು ಹೋಗ್ತಿಲ್ಲ ಅಂತ ಅಂದ್ರೆ ಅವನನ್ನ ನಿಲ್ಲಿಸಿ ಪ್ರಶ್ನೆ ಮಾಡಿದ್ರೆ ಅಪ್ಪ ಸಾಮಾಜಿಕ ಚಟುವಟಿಕೆ, ಇದು ಸಾಮಾಜಿಕ ಕಾರ್ಯ ಅಂತ ಹೇಳ್ತಾರೆ. ಅದೇ ಒಂದು ಕಂಟೈನರ್ನೊಳಗೆ 40 ಗೋವುಗಳನ್ನ ಅಕ್ರಮವಾಗಿ ತುಂಬಿಕೊಂಡು ತಗೊಂಡೋಗ್ಬೇಕಾದ್ರೆ ಅದನ್ನ ಹಿಡಿದು ಪ್ರಶ್ನೆ ಮಾಡಿ, ಸಾರ್ ಬನ್ನಿ ಸಾರ್ ಅಂದ್ರೆ ಯಾವನ ನಿಮಗೆ ಗಾಡಿ ಹಿಡಿಯಕ್ಕೆ ಕೇಳಿದ್ರು, ನಿನಗೇನ್ ರೈಟ್ಸ್ ಗಾಡಿ ಹಿಡಿಯಕ್ಕೆ ಅಂತ ಕೇಳ್ತಾರೆ. ಮರಳಿನ ಗಾಡಿ ಹಿಡಿದವನು ಸಾಮಾಜಿಕ ಕಾರ್ಯಕರ್ತ, ಹೋರಾಟಗಾರ. ಮರದ ಗಾಡಿ ಹಿಡಿದವನು ಸಾಮಾಜಿಕ ಕಾರ್ಯಕರ್ತ, ಹೋರಾಟಗಾರ. ಯಾರೋ ಹೆಲ್ಮೆಟ್ ಹಾಕೊಂಡು ಹೋಗ್ತಿಲ್ಲ ಅಂತ ಬೈಕ್ ಅನ್ನು ನಿಲ್ಸಿದ್ರೆ ಅವನು ಹೋರಾಟಗಾರ ಆಗ್ತಾನೆ. ಆದ್ರೆ ಯಾರಾದ್ರೂ ಗೋವನ್ನ ತಗೊಂಡೋಗಿ ಅದನ್ನ ಕಸಾಯಿಖಾನೆಗೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ತಗೊಂಡು ಹೋಗ್ತಾ ಇದ್ರೆ ಅದನ್ನ ನಿಲ್ಲಿಸಿದವನು ಏನಾಗ್ತಾನೆ ಅಂತ ಅಂದ್ರೆ ಅವನು ಕೋಮುವಾದಿ ಆಗ್ತಾನೆ, ಅವನು ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಾನೆ. ಆಗ ನಾವು ನೈತಿಕ ಪೊಲೀಸ್ಗಿರಿ ಮಾಡ್ದಂಗಾಗುತ್ತೆ. ಆಗ ನಮ್ಮ ಕಾರ್ಯಕರ್ತರಿಗೆ, ನಮ್ಮವರಿಗೆ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ.